ಅಂದರೆ 10 ನಿಮಿಷಕ್ಕೆ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಾನು ನಾಟಿ ಹಾಗಲಕಾಯಿ ತೊಗೊಂಡಿದ್ದೀನಿ. ಸಣ್ಣ ಹಾಗಲಕಾಯಿ 4 ಪೀಸ್ ತಂದಿದ್ದೀನಿ. ಇದು 1/4 kg ಸ್ವಲ್ಪ ಜಾಸ್ತಿ ಇದೆ. ನೀವು ಬೇಕಾದರೆ ದಪ್ಪ ಹಾಗಲಕಾಯಿ ಇರುತ್ತಲ್ಲ, ಪಾರಮ್ ಹಾಗಲಕಾಯಿ, ಅದರಲ್ಲೂ ಇದೇ ರೀತಿ ಮಾಡ್ಕೋಬೋದು. ಈಗ ಇದನ್ನು ನಾನು ಒಂದು 2 ಸಲ ನೀರಲ್ಲಿ ತೊಳ್ಕೊತಾ ಇದ್ದೀನಿ. ನೀಟಾಗಿ ನೀರಲ್ಲಿ ಮೊದಲಿಗೆ ಕಟ್ ಮಾಡೋಕ್ಕೆ ಮುಂಚೆ ತೊಳ್ಕೊಂಡು ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಇದನ್ನು ನೆನೆಗೆ ಬಿಡ್ತಾಯಿದ್ದೀನಿ. ನೀರು ಗೀರು ಏನು ಹಾಕ್ದಿರಂಗೆ ಬರೀ ಮಿಕ್ಸ್ ಮಾಡಿಬಿಟ್ಟು ಈ ಕಾಯಿನ ಮಾತ್ರ ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಇಡಬೇಕು. 10 ನಿಮಿಷ ನಂತರ ನೋಡಿ ಈ ಥರ ತಕ್ಕೊಂಡು ಚೆನ್ನಾಗಿ ಹಿಂಡ್ಕೋಬೇಕು. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನು ಸೇರಿಸಿ ನೀವು ಚೆನ್ನಾಗಿ ಹಿಂಡಿ ಒಂದು ಬಟ್ಲಿಗೆ ಇಟ್ಕೋಬೇಕು. ನೋಡಿ ಇದೆಲ್ಲ ಕಹಿ ನೀರು. ಇದನ್ನು ನಾನು ಚೆಲ್ಬಿಡ್ತಾ ಇದ್ದೀನಿ. ಚೆಲ್ಬಿಟ್ಟು ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಅಗಲವಾಗಿರೋ ಒಂದು ಸಿಲ್ವರ್ ಪಾತ್ರೆ ಇಟ್ಕೊಂಡು ಅದಕ್ಕೊಂದು 3 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು 1/4 ಸ್ಪೂನಷ್ಟು ಜೀರಿಗೆ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಹಚ್ಚಿಟ್ಕೊಂಡ್ರಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ, ದಪ್ಪ ಈರುಳ್ಳಿ. ಅದ್ರ ಜೊತೆಗೆ 1 ರೆಕ್ಕೆ ಅಷ್ಟು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಈ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲೇ ನಾವು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ ಅದ್ರ ಜೊತೆಗೆ ನಾನು ಜಜ್ಜಿಟ್ಕೊಂಡ್ರಂಥ 10 ಅಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಮತ್ತೆ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಟೊಮೊಟೊ, ನಾಟಿ ಟೊಮೊಟೊ ಬಂದು ಒಂದು ದಪ್ಪ ಟೊಮೊಟೊ ಹಚ್ಚಿಟ್ಕೊಂಡಿರೋದನ್ನು ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟನ್ನು ಸೇರಿಸ್ಕೊಂಡು ಎಣ್ಣೆಗೆ ಚೆನ್ನಾಗಿ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಅದು ಎಣ್ಣೆ ಬಿಟ್ಕೋತಾ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಎಣ್ಣೆ ಬಿಟ್ಕೊಂಡ ನಂತರ ಈಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಅದಕ್ಕೆ ನಾನು ಅಚ್ಚ ಖಾರದ ಪುಡಿ ಒಂದು 1/4 ಸ್ಪೂನಷ್ಟು ಮನೇಲಿ ಮಾಡಿರೋದು ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋರು ಅದನ್ನು ಎಣ್ಣೆಲೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈಗ ಹಾಗಲಕಾಯಿ ಏನು ನಾವು ಇಟ್ಕೊಂಡಿದ್ರು ಮೊದಲಿಗೆ ಅದನ್ನು ನಾವು ಇದಕ್ಕೆ ಸೇರಿಸ್ಕೊತಾ ಇದ್ದೀರಿ. ಇದಕ್ಕೆ ನೀರು ಗೀರು ಏನು ಹಾಕ್ಬೇಡಿ, ಈ ರೀತಿಯೇ ನೀವು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ತಿರು ಬಿಡಿ. ಇದಕ್ಕೆ ಬೇಕಾದರೆ ನೀವು ಉಪ್ಪು ಅರಿಶಿನ ಏನು ಹಾಕೋಕೆ ಹೋಗ್ಬೇಡಿ. ಯಾಕಂದರೆ ಮೊದಲಿಗೆ ಅರಿಶಿನ ಉಪ್ಪು ಹಾಕಿರೋದ್ರಿಂದ, ನೆನೆಸಿರೋದ್ರಿಂದ ಕಾಯಿಗೆ ಉಪ್ಪು ಅರಿಶಿನ ಎಲ್ಲ ಹಿಡ್ಕೊಂಡಿರುತ್ತೆ. ಉಪ್ಪು ಹಾಕೋಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಕಡಿಮೆ ಏನಾನ ಆಯ್ತಂದರೆ ಒಂಚೂರು ಹಾಕ್ಕೊಳ್ಳಿ. ಈಗ ನಾನು ಸಣ್ಣ ಉರಿ ಇಟ್ಬಿಟ್ಟು ಅದಕ್ಕೆ ನಾನು ಪ್ಲೇಟನ್ನು ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. 5 ನಿಮಿಷ ಬೆಂದರೆ ಸಾಕು, ಬೇಯ್ಕೊಳುತ್ತೆ. ಈಗ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ, ನಿಮಗೆ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ನೀವು ಮಾಡ್ಕೊಳ್ಳಿ. ಉಪ್ಪೇನ ಕಡಿಮೆ ಇದ್ದರೆ ಒಂದು ಸಲ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ. ಮೊದಲಿಗೆ ಹಾಕೋಕೆ ಹೋಗ್ಬೇಡಿ. ಯಾಕಂದರೆ ನಾವು ಅರಿಶಿನ ಮತ್ತು ಉಪ್ಪು ಮೊದಲಿಗೆ ಹಾಕಿ ನೆನೆಸಿರೋದ್ರಿಂದ ಅದ್ರಲ್ಲಿ ಚೆನ್ನಾಗಿ ಹಿಡಿದಿರುತ್ತೆ. ಈಗ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹಾಗಲಕಾಯಿ ಪಲ್ಯ. ಇದು ಚಪಾತಿಗೂ ಚೆನ್ನಾಗಿರುತ್ತೆ. ಮತ್ತು ಅನ್ನಕ್ಕೆ ನಾವು ಅನ್ನ ತಿನ್ನಬಾರ್ದು, ಶುಗರ್ ಪೇಷಂಟ್ಗಳಂತಾರಲ್ಲ, ಈ ರೀತಿ ನೀವು ಅನ್ನಕ್ಕೂ ಮಾಡಿಕೊಂಡು ಅನ್ನದಲ್ಲಿ ಕಿವುಚ್ಕೊಂಡು ತಿನ್ಬೋದು. ಶುಗರ್ ಏನು ಜಾಸ್ತಿ ಆಗೋಲ್ಲ. ಈ ರೀತಿ ನೀವು ಮನೇಲಿ ಮಾಡಿಕೊಂಡು ರುಚಿ ನೋಡಿ ನಾನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.